ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್ ಮೇಲೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ 2019ರಲ್ಲಿ ನಾವು ಯಾವ ಸ್ಮಾರ್ಟ್ಫೋನ್ಗಳನ್ನ ಕೊಡಬಾರ್ದು, ಸೊ ಈ ಒಂದು ಬಜೆಟ್ಗೆ ಇದು ವರ್ತಿಲ್ಲ, ಇವಾಗ ಇದೊಂದು ಫೋನ್ ಹಳೆಯದಾಯಿತು, ಮತ್ತು ಯಾವ ಸ್ಮಾರ್ಟ್ಫೋನ್ಸ್ಗಳನ್ನ ಕೊಡ್ಬೋದು ಅಂತ ಕೂಡ ನಿಮಗೆ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ತುಂಬ ಜನರಿಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ಮತ್ತು ಪರ್ಸನಲ್ ಆಗಿ ನನ್ನ ಒಂದು ಲೋಕಲ್ ಫ್ರೆಂಡ್ಸ್ ಕೂಡ ನನಗೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ಒಂದು ಫೋನ್ನ ತೊಗೊಳ್ತಾ ಇದ್ದೀನಿ, ಯಾವ ಫೋನ್ನ ತೊಗೊಳಂತ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನೊಂದು ಪರ್ಸನಲ್ ಒಪಿನಿಯನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಇನ್ನೊಂದು ಹೊಸದಾಗಿ ಫೋನ್ ಹಾಕೊಳ್ತಾ ಇದ್ರೆ ಅಂದರೆ ಮತ್ತೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಪ್ಪ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಇದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾವೆಲ್ಲ 2018ರಲ್ಲಿ ತುಂಬ ಒಂದು ಪಾಪ್ಯುಲರ್ ಫೋನ್ ನೋಡ್ಕೊಂಡ್ವಿ. ಅಂದರೆ ಅದು ರೆಡ್ಮಿ ನೋಟ್ 5 Pro ಆಗುತ್ತೆ. ತುಂಬ ಜನ ಒಂದು ಫೋನ ಪರ್ಚೇಸ್ ಮಾಡಿದ್ರೆ, ನಾನು ಕೂಡ ತುಂಬ ಜನಕ್ಕೆ ಒಂದು ಫೋನ ಸಜೆಸ್ಟ್ ಮಾಡಿದ್ದೀನಿ. ಸೊ ಯಾವುದೇ ಒಂದು ಕಂಪ್ನಿ ಪ್ರತಿ ವರ್ಷ 2 ಸ್ಮಾರ್ಟ್ಫೋನ್ಗಳನ್ನ ಬಿಡುಗಡೆ ಮಾಡುತ್ತೆ. ರೆಡ್ಮಿ ನೋಟ್ 5 Pro ಮೊದಲ ಒಂದು 6 ತಿಂಗಳಲ್ಲಿ ತುಂಬ ಹವಾ ಮಾಡ್ಕೊಳ್ತು. ಅದಾದ್ರೆ ರೆಡ್ಮಿ ನೋಟ್ 6 Pro ಬಂತು. ರೆಡ್ಮಿ ನೋಟ್ 6 Pro ಅಷ್ಟೊಂದೇನು ಜಾಸ್ತಿ ಸೇಲ್ ಆಗಲಿಲ್ಲ ಅನ್ಕೊಳ್ತಾ ಇದ್ದೀನಿ. ಈ ಒಂದು ಕಾಂಪಿಟೇಟಿವ್ಗೆ ತುಂಬ ಜನ SM2 ತೊಗೊಂಡ್ರು, ರಿಯಲ್ಮಿ U1 ತೊಗೊಂಡ್ರು, ರಿಯಲ್ಮಿ 2 Pro ಕೂಡ ತೊಗೊಂಡ್ರು. ಎಲ್ಲ ಫೋನ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ 2018ರಲ್ಲಿ ಇದೆಲ್ಲ ಎಂಡ್ ಆಯಿತು. ಇನ್ನು 2019 ಬಂದು ಜನವರಿ, ಇನ್ನೇನು 4-5 ದಿವಸದಲ್ಲಿ ಜನವರಿ ಕೂಡ ಎಂಡ್ ಆಗುತ್ತೆ. ಇಂಥ ಟೈಮ್ನಲ್ಲಿ ಯಾವ ಸ್ಮಾರ್ಟ್ಫೋನ್ ತೊಗೊಳ್ಳೋದು ಬೆಸ್ಟ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ 2018 ಒಂದು ಫೋನನ್ನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ರೆಡ್ಮಿ ನೋಟ್ 6 Proನಲ್ಲಿ 13 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಡೂಯಲ್ ಕ್ಯಾಮ್ರಾ ನೋಡ್ತಾ ಇದ್ದೀವಿ. ಸೊ ಇದನ್ನೇ ಸೇಮ್ ಒಂದು ನೋಟ್ 7 ಬರ್ತದೆ ಫೆಬ್ರವರಿ, ಇದೇ ಒಂದು ಫೆಬ್ರವರಿ ಲಾಸ್ಟ್ ವೀಕೆ ಬರ್ತಾ ಇದೆ ಅನ್ಕೊಂಡ್ರೆ, ಫೆಬ್ರವರಿಯಿಂದ 20ರಿಂದ 30ನೇ ತಾರೀಕು ಒಂದು ಫೋನ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಟ್ 7 ನಿಮಗೆ 48 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಒಂದು ಡೂಯಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಕ್ಯಾಮ್ರಾ ಅನ್ನೋದು ನೋಟ್ 6 Pro ಮತ್ತು ನೋಟ್ 7ಗೆ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟೊಂದು ಡಿಫ್ರೆನ್ಸ್ ನೋಡ್ತಾ ಇದೀವಿ. ಇದರಲ್ಲಿ ಸಿ ಪೋರ್ಟ್ ಸಿಗ್ತಾ ಇದೆ ನಮಗೆ. ನೋಟ್ 6 Proನಲ್ಲಿ ಸಿ ಪೋರ್ಟ್ ಇಲ್ಲ. 4000 mAh ಬ್ಯಾಟ್ರಿ, ಇಲ್ಲಿ 5000 mAh ಬ್ಯಾಟ್ರಿ. ಇಲ್ಲಿ ಡ್ಯೂ ಡ್ರಾಪ್ ನಾಚ್ ನೋಡ್ತಾ ಇದ್ವಿ, ಇಲ್ಲಿ ನಾರ್ಮಲ್ ಒಂದು ಚಿಕ್ಕ ಬೆಜಲ್ ನೋಡ್ತಾ ಇದ್ವಿ, ಮತ್ತೆ ದೊಡ್ಡ ನಾಚ್ ನೋಡ್ತಾ ಇದ್ವಿ. ಸೊ ಟೆಕ್ನಾಲಜಿಲಿ ನಾನೊಂದು ಚೇಂಜಸ್ ನೋಡ್ತಾ ಇದ್ವಿ, ಮತ್ತೆ ಬೆಲೆನೂ ಜಾಸ್ತಿ ಇಲ್ಲ. ಸೊ ಇದಕ್ಕೆ ರೆಡ್ಮಿ ನೋಟ್ 6 Pro ಬೆಲೆ ಕಮ್ಮಿ ಆಗಲಿದೆ ಅನ್ಕೋತೀನಿ. ನೋಟ್ 7 ಮತ್ತೆ ಈಕ್ವಲ್ ಆಗಿನ ಒಂದು 6GB ಮತ್ತು 4GB ರ್ಯಾಮಿನಿಂದ ಜಾಸ್ತಿ ರ್ಯಾಮ್ಸ್ ನೋಡ್ತಾ ಇದ್ವಿ. ಅದು ಕೇವಲ 14,000ರಿಂದ 15,000 ರೂಪಾಯಿಗೆ. ಸೊ ಇಂಥ ಟೈಮ್ನಲ್ಲಿ ಇಷ್ಟೊಂದು ಕಮ್ಮಿ ಬೆಲೆಗೆ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೇನಪ್ಪ ಒಂದು 10ರಿಂದ 15 ದಿವಸ ನಮಗೆ ಒಂದು ಫೋನ್ ಸಿಗ್ತಾ ಇದೆ ಅಂದರೆ ಏನಕ್ಕಪ್ಪ ಒಂದು ನೋಟ್ 6 Pro ಆಗಿರಲಿ, ನೋಟ್ 5 Pro ಆಗಿರಲಿ, ಅಥವಾ M2 Pro ನಿಮಗೆ ಸಜೆಸ್ಟ್ ಮಾಡಿ. ಸೊ ಆಬ್ವಿಯಸ್ಲಿ ನೀವೆಲ್ಲ ವೇಟ್ ಮಾಡಿ, ಯಾರು ಒಳ್ಳೆಯ ಫೋನ್ಸ್ನ ಪರ್ಚೇಸ್ ಮಾಡೋಣ ಅಂತ. ಇನ್ ಕೇಸ್ ನನಗೆ ತುಂಬ ಅರ್ಜೆಂಟಪ್ಪ, ನನಗೆ ಸ್ಮಾರ್ಟ್ಫೋನ್ ಬೇಕೇ ಬೇಕಂತ ನೀವೊಂದು ನೋಟ್ 6 Proನ ತೊಗೊಂಡ್ರಿ ಅನ್ಕೊಳ್ಳಿ. ಈ ಒಂದು ಫೋನ ತೊಗೊಂಡ್ರಿ, ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಹತ್ರ ನೋಟ್ 7 ತೊಗೊಂಡು ಬಂದ, ಏನು 15 ದಿವಸ ನಂತರ. ಸೊ ಕ್ಯಾಮ್ರಾ ಯಾವ ಚೆನ್ನಾಗಿದೆ ನೋಡೋಣ ಮಚ್ಚ ಅಂತಾರೆ. ಸೊ ಕ್ಯಾಮ್ರಾ ಟೆಸ್ಟ್ ಆಗಿರಲಿ, ಅದರ ಒಂದು ಡಿಸ್ಪ್ಲೇ, ಬ್ಯಾಟ್ರಿ ಪರ್ಫಾರ್ಮೆನ್ಸ್, ಚಾರ್ಜಿಂಗ್, ಇದೆಲ್ಲ ನೀವು ನೋಡ್ಕೊಂಡಾಗ ಪಕ್ಕ ಅವಾಗ ಮಿಸ್ ಮಾಡ್ಕೋತೀವಿ, 2 ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸೊ ಹೀಗಾಗಿ ವೇಟ್ ಮಾಡಿ, ನೀವು ಒಂದು ಹೊಸದಾಗಿ ಸ್ಮಾರ್ಟ್ಫೋನ್ ತೊಗೊಳ್ತಾ ಇದ್ರೆ ಅಂದರೆ ಸೊ ರೆಡ್ಮಿ ನೋಟ್ 7 ವೇಟ್ ಮಾಡಿ. ಸ್ಯಾಮ್ಸಂಗ್ನ M ಸೀರೀಸ್ ಇದೇ ಒಂದು 28ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ನ M ಸೀರೀಸ್, M10, M20, M30 ಈ ಒಂದು 3 ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ನಮಗೆ ಒಂದು ಒಳ್ಳೆ ಫೀಚರ್ ಮತ್ತು ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಇದೇ ಒಂದು ಮೊಟ್ಟ ಮೊದಲ ಬಾರಿಗೆ ಕೊಡ್ತಾ ಇದೆ ಸ್ಯಾಮ್ಸಂಗ್. ಸೊ ಈ ಒಂದು ಫೋನ್ಸ್ಗಾಗಿ ವೇಟ್ ಮಾಡೋಣ. ಮತ್ತು ಐಸಸ್ನ M3 ಕೂಡ ಬರುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಫೋನ್ಸ್ಗಳು ಒಂದು ಒಳ್ಳೆ ಫೋನ್ ಆಗಲಿದೆ. 2018ಕ್ಕೆ ಹಿಡ್ಕೊಂಡು 2019ರಲ್ಲಿ ಒಂದು ಒಳ್ಳೆ ಫೋನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ನಾನು ಈ ಒಂದು ರೆಡ್ಮಿ ನೋಟ್ 5 Pro SM2 ಆಗಿರಲಿ ಅಥವಾ ರಿಯಲ್ಮಿ ಒಂದು ಬೆಸ್ಟ್ ಫೋನ್ ಇಲ್ಲ ಅನ್ಕೊಳ್ತಿದ್ದೀನಿ. ಆ ಒಂದು ಟೈಮ್ನಲ್ಲಿ ತುಂಬ ಹಾವ್ ಮಾಡ್ಕೊಂಡಿದೆ ಒಂದು ಫೋನ್. ತುಂಬ ಜನ ಇವೆಲ್ಲ ಪರ್ಚೇಸ್ ಮಾಡಿದ್ರ. ಸೊ ಒಳ್ಳೆ ಪ್ಯಾಕೇಜ್ ಇದೆ, ಗುಡ್ ಪರ್ಫಾರ್ಮೆನ್ಸ್ ಇದೆ. ಬಟ್ 2019ರಲ್ಲಿ ಈ ಒಂದು ಫೋನ್ಸ್ಗಳಿಗೆ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಈ ಒಂದು ಮೊದಲ ಒಂದು 6 ತಿಂಗಳು, 2019ರಲ್ಲಿ ಮೊದಲ ಒಂದು 6 ತಿಂಗಳಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ಗಳು ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಫೋನ್ ಬರುತ್ತೆ, ಆವಾಗ ಆ ಒಂದು ಫೋನ್ಸ್ನ ಬರುತ್ತೆ. ಸೊ ಯಾವ ಒಂದು ಫೋನ್ ಹೊಸದಾಗಿ ರಿಲೀಸ್ ಆಗುತ್ತೆ ಆ ಒಂದು ಫೋನ್ಸ್ ನಾವು ಇಲ್ಲಿಂದ ತೊಗೊಳ್ಬೋದು ಅಂತ ನಿಮಗೆ ಈ ಒಂದು ವಿಡಿಯೋಲಿ ಇದೇ ಒಂದು ಮಾಹಿತಿನ ತಿಳಿಸ್ಕೊಡ್ಬೇಕಾಗಿತ್ತು. ಫ್ರೆಂಡ್ಸ್, ನಿಮಗೆ ಅನಿಸುತ್ತೆ ನೀವು ಯಾವ ಒಂದು ಫೋನ್ಗಾಗಿ ವೇಟ್ ಮಾಡ್ತಿದ್ದೀರಾ ಅಥವಾ ಯಾವ ಒಂದು ಫೋನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಅಂತ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಯು. ಮೈ ನೇಮ್ ಇಸ್ ಸೋಮ್ಸ್, and I'll catch you in the next one.